ಒಂದು ಕಡೆ ಜಾತಿ ಗಣತಿ ಶುರುವಾದರೆ ಇನ್ನೊಂದು ಕಡೆ ಇದಕ್ಕೆ ತಡೆ ಕೊಡಬೇಕು, ಇದನ್ನು ನಿಲ್ಲಿಸಿ ಅಂತ ಸಲ್ಲಿಕೆಯಾಗಿರುವ PILಗಳ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳ ವಿಚಾರಣೆ ಕೂಡ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಆರಂಭಗೊಂಡಿತು. ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠದಲ್ಲಿ PILಗಳ ವಿಚಾರಣೆ ಶುರುವಾಯಿತು ಇವತ್ತು. ನಾಳೆಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ, ನಾಳೆ ಮಧ್ಯಾಹ್ನ 2:00ವರೆಗೆ. ಜಾತಿ ಗಣತಿ ನಡೆಸ್ತಾ ಇರೋದನ್ನು ನಿಲ್ಲಿಸಬೇಕು ಅಂತ ಅಶೋಕ ಹಾರನಹಳ್ಳಿ ಮತ್ತು ವಿವೇಕ್ ರೆಡ್ಡಿ ಇಬ್ಬರು ವಕೀಲರು ವಾದ ಮಾಡಿದರು. ಅಶೋಕ ಹಾರನಹಳ್ಳಿ ಮತ್ತು ವಿವೇಕ್ ರೆಡ್ಡಿ ಇಬ್ಬರು ಹಿರಿಯ ವಕೀಲರುಗಳು ಜಾತಿ ಗಣತಿಯನ್ನು ನಿಲ್ಲಿಸಬೇಕು ಅಂತ ವಾದ ಮಂಡನೆ ಮಾಡಿದ್ರು. ರಾಜ್ಯ ಸರ್ಕಾರಕ್ಕೆ ಇದನ್ನು ಮಾಡೋ ಅಧಿಕಾರನೇ ಇಲ್ಲ ಅಂತ ಅಶೋಕ ಹಾರನಹಳ್ಳಿ ಅವರ ವಾದ. ಕೇಂದ್ರ ಸರ್ಕಾರ ಮಾತ್ರ ಮಾಡಬಹುದು ಇದನ್ನ. ವಿವೇಕ್ ರೆಡ್ಡಿ ಅವರು ಹೊಸ ಜಾತಿಗಳನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆ, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತೆಲ್ಲ ವಿಂಗಡಣೆ ಮಾಡಿದ್ದಾರೆ, ಇದು ರಾಜಕೀಯ ಉದ್ದೇಶದ ಗಣತಿ ಅಂತ ವಾದ ಮಂಡಿಸಿದರು. ರಾಜ್ಯ ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಗ್ ವಿವಾದ. ಜನಗಣತಿನೇ ಅಲ್ಲ, ಇದೊಂದು ಸರ್ವೆ ಮಾತ್ರ ಅಂತ. ಜನಗಣತಿ ಅಲ್ಲ, ಇದೊಂದು ಸರ್ವೆ ಮಾತ್ರ. 2014ರಲ್ಲಿ ನಡೆದ ಸರ್ವೆಯ ಅಂಕಿ ಅಂಶಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಿದರು. ಒಂದು ಹಂತದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ರು, ಈ ರೀತಿಯ ಪ್ರಕರಣಗಳಲ್ಲಿ ಹಿಂದೆ ಮಧ್ಯಂತರ ತಡೆ ಇಂಟರಿಮ್ ಸ್ಟೇ ಕೊಟ್ಟಿಲ್ಲ. ಅರ್ಜಿದಾರರು ವಾದ ಮಾಡ್ತಾ ಇರೋದು ಕರೆಕ್ಟ್ ಅನ್ನಿಸ್ತಾ ಇದೆ. ನೆನಪಿರಲಿ, ಅಬ್ಸರ್ವೇಷನ್ ಇದು, ಅಬ್ಸರ್ವೇಷನ್. ರಾಜ್ಯ ಸರ್ಕಾರದ ಸರ್ವೆ ಸದ್ಯಕ್ಕೆ ಮುಂದೂಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳಿದ್ರು ಅಭಿಷೇಕ್ ಮನು ಸಿಂಘ್ವಿ ಅವರನ್ನು. ನಾಳೆ ಮಧ್ಯಾಹ್ನ 2:00ವರೆಗೆ ಪ್ರಕರಣವನ್ನು ಮುಂದೂಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.